ರಾಜ್ಯದ ಜನರೇ ಎಚ್ಚರ ಎಚ್ಚರ, ನಿಮ್ಮ ಗಾಯದ ಮೇಲೆ ಬರೇ ಫಿಕ್ಸ್. ಮತ್ತೆ ಏರಿಕೆ ಆಗ್ತಾ ಇದೆ ನಮ್ಮ ಮೆಟ್ರೋ ಟಿಕೆಟ್ ದರ. ನಮ್ಮ ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಫೆಬ್ರವರಿ 9ರಿಂದ ಮೆಟ್ರೋ ದರ ಬಹುತೇಕ ಏರಿಕೆ ಸಾಧ್ಯತೆ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಬಿಎಂಆರ್ಸಿಎಲ್ ನಿರ್ಧಾರ ಕೈಗೊಂಡಿದೆ. 2 ರೂಪಾಯಿಯಿಂದ 5 ರೂಪಾಯಿಗಳವರೆಗೆ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ದರ ಏರಿಕೆ ಪಟ್ಟಿ ಈಗಾಗಲೇ ಬಿಎಂಆರ್ಸಿಎಲ್ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿದೆ. ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಮತ್ತೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಬೆಂಗಳೂರು ಮೆಟ್ರೋ ರೈಲು ನಿಗಮ ಬಿಎಂಆರ್ಸಿಎಲ್ ಬೋರ್ಡ್ ಸಭೆಯಲ್ಲಿ 5% ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆ ನೀಡಿದೆ. ಬಿಎಂಆರ್ಸಿಎಲ್ ಮೀಟಿಂಗ್ನಲ್ಲಿ ಈ ಒಂದು ದರ ಏರಿಕೆ ದರ ಪರಿಷ್ಕರಣೆ ಬಗ್ಗೆ ಮೀಟಿಂಗ್ ನಡೆದಿತ್ತು. ಈ ಒಂದು ಮೀಟಿಂಗ್ನಲ್ಲಿ 5% ದರ ಏರಿಕೆ ಮಾಡುವುದಕ್ಕೆ ಮೀಟಿಂಗ್ ಸದಸ್ಯರೆಲ್ಲರೂ ಒಪ್ಪಿಗೆ ಸೂಚಿಸಿದ್ರು. ಇದಕ್ಕೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದೀಗ ಬಿಎಂಆರ್ಸಿಎಲ್ ನಿಂದ ಅಧಿಕೃತ ಆದೇಶ ಪ್ರಕಟವಾಗಿದೆ. ಬಿಎಂಆರ್ಸಿಎಲ್ ಬೋರ್ಡ್ ಪ್ರಕಾರ 10.20% ಏರಿಕೆ ಮಾಡಬೇಕು ಅಂತೇಳಿ ಶಿಫಾರಸು ಬಂದಿತ್ತು. ಆದರೆ ಬಿಎಂಆರ್ಸಿಎಲ್ ಕೇವಲ 5%ಗೆ ಸೀಮಿತಗೊಳಿಸಿದೆ. ಈ ಒಂದು ಪರಿಷ್ಕೃತ ದರ 9ನೇ ತಾರೀಕು ಫೆಬ್ರವರಿ 9ರಿಂದ ಜಾರಿಯಾಗ್ತಾ ಇದೆ. ಎಲ್ಲ 10 ವಲಯಗಳಿದ್ದಾವೆ ಮೆಟ್ರೋದಲ್ಲಿ. ಅಂದ್ರೆ 0ಯಿಂದ 2 ಕಿಲೋಮೀಟರ್ ಪ್ರಸ್ತುತ 10 ರೂಪಾಯಿ ಇತ್ತು, ಇದೀಗ 11 ರೂಪಾಯಿ ಆಗ್ತಾ ಇದೆ. 2ರಿಂದ 4 ಕಿಲೋಮೀಟರ್ 20 ರೂಪಾಯಿ ಇದ್ದಿದ್ದು 21 ರೂಪಾಯಿ ಆಗ್ತಾ ಇದೆ. 4ರಿಂದ 6 ಕಿಲೋಮೀಟರ್ಗಳ ಸಂಚಾರದವರೆಗೆ 30 ರೂಪಾಯಿ ದರ ಇತ್ತು, ಅದು ಈಗ 32 ರೂಪಾಯಿ ಆಗ್ತಾ ಇದೆ. ಹೀಗೆ 10 ವಲಯಗಳಲ್ಲಿ ದರ ಏರಿಕೆಯನ್ನ ಮಾಡಿ ಬಿಎಂಆರ್ಸಿಎಲ್ ತನ್ನ ಅಧಿಕೃತ ಆದೇಶವನ್ನ ಇವತ್ತು ಪ್ರಕಟಗೊಳಿಸಿದೆ. 30 ಕಿಲೋಮೀಟರ್ಗಿಂತ ಹೆಚ್ಚಿನ ಅಂತರ ಇಷ್ಟು ದಿನ 90 ರೂಪಾಯಿ ಇತ್ತು ಟಿಕೆಟ್ ದರ, ಇದೀಗ 95 ರೂಪಾಯಿ. ಅಂದ್ರೆ 1 ರೂಪಾಯಿಯಿಂದ 5 ರೂಪಾಯಿಗಳವರೆಗೆ ಮೆಟ್ರೋ ದರ ಪರಿಷ್ಕರಣೆಯಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಯಾವ ರೀತಿಯಾಗಿ ಇದನ್ನ ಸ್ವೀಕಾರ ಮಾಡ್ತಾರೆ, ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. 9ನೇ ತಾರೀಕಿಂದ ಈ ಒಂದು ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ.